ಬೀದರ್ ಜಿಲ್ಲೆಯ ಗಾಂಧಿಗಂಜ ಪೊಲೀಸ್ ಠಾಣೆಯ ಕಳ್ಳತನ ಮಾಡಿ ಅಂಗಡಿಗೆ ಬೆಂಕಿ ಹಚ್ಚಿದ ಪ್ರಕರಣವನ್ನ ಕೇವಲ 48 ಗಂಟೆಯಲ್ಲಿ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕ ಅಭಿರಕ್ಷಿ 4 ಲಕ್ಷಕ್ಕೂ ಅಧಿಕ ಮೌಲ್ಯದ ಸ್ವತ್ತು ಜಪ್ತಿ. ಐಪಿಎಸ್ ಪೊಲೀಸ್ ಅಧೀಕ್ಷಕರು ಬೀದರ್ ಪ್ರದೀಪ್ ಕುಂಟೆರವರ ನಿರ್ದೇಶನ ಮತ್ತು ನೇರ ಮಾರ್ಗದರ್ಶನದಂತೆ ಬೀದರ್ ಗಾಂಧಿಗಂಜ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ 2 ಪ್ರತ್ಯೇಕ ಕಳ್ಳತನ ಪ್ರಕರಣದ ಪತ್ತೆ ಕುರಿತು ಚಂದ್ರಕಾಂತ್ ಪೂಜಾರಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್ ಅವರ ಮುಂದಾಳತ್ವದಲ್ಲಿ, ಶಿವನಗೌಡ ಪಾಟೀಲ ಪೊಲೀಸ್ ಉಪಾಧೀಕ್ಷಕರು ಬೀದರ್ ಅವರ ನೇತೃತ್ವದಲ್ಲಿ, ಗಾಂಧಿಗಂಜ ಪೊಲೀಸ್ ಠಾಣೆಯ ಪಿಐ ಆನಂದ್ ರಾವ್ ಎಸ್ಎನ್ ರವರು ತಮ್ಮ ಠಾಣೆಯ ಅಧಿಕಾರಿ ವಿದ್ಯಾವಾನ್, ಪಿಎಸ್ಐ ಸಿಬ್ಬಂದಿಯವರಾದ ಅನಿಲ್, ಮನೋಜ್, ಇರ್ಫಾನ್, ಗಂಗಾಧರ್, ಸುಧಾಕರ್ ಅವರನ್ನೊಳಗೊಂಡ ತಂಡವನ್ನ ರಚಿಸಿದ್ದು, ತಂಡವು ಸಿಸಿಟಿವಿ ಕಂಟ್ರೋಲ್ ಕಮಾಂಡ್ ಸೆಂಟರ್ ವಿಭಾಗದಲ್ಲಿನ ಸಿಸಿ ಕ್ಯಾಮೆರಾ ಫುಟೇಜ್, ಪೊಲೀಸ್ ಬಾತ್ಮೀದಾರರಿಂದ ಪಡೆದ ಮಾಹಿತಿ ಆಧಾರದ ಮೇರೆಗೆ ಒಬ್ಬ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕ ಅಭಿರಕ್ಷೆಗೆ ಪಡೆದು ಅವನಿಂದ 60,000 ಮೌಲ್ಯದ ಒಂದು ಐಫೋನ್, 2 ಲಕ್ಷ ರೂಪಾಯಿ ಮೌಲ್ಯದ 2 ಕೆನಾನ್ ಕಂಪನಿಯ ಕ್ಯಾಮೆರಾಗಳು, 10,000 ಮೌಲ್ಯದ ಒಂದು ಹಾರ್ಡ್ ಡಿಸ್ಕ್, ಇನ್ನೊಂದು ಪ್ರಕರಣದಲ್ಲಿ 25,000 ಮೌಲ್ಯದ ಒಂದು ಲೆನೋವಾ ಕಂಪನಿಯ ಲ್ಯಾಪ್ಟಾಪ್, 40,000 ಮೌಲ್ಯದ ಮೊಬೈಲ್, ಎಸ್ಸೆಸರೀಸ್ 60,000, 11 ಹಳೆ ಮೊಬೈಲ್ಗಳು, 10,000 ಮೌಲ್ಯದ ಒಂದು ಟ್ಯಾಬ್ ಹಾಗೂ 60,000 ಮೌಲ್ಯದ ಕೃತ್ಯಕ್ಕೆ ಬಳಸಿದ ಮೋಟಾರ್ ಸೈಕಲ್. ಹೀಗೆ ಒಟ್ಟು 2 ಪ್ರಕರಣಗಳಲ್ಲಿ 4,65,000 ರೂಪಾಯಿ ಮೌಲ್ಯದವುಗಳನ್ನು ಜಪ್ತಿಪಡಿಸಿಕೊಂಡು ಕಾನೂನಿನ ಸಂಘರ್ಷಕ್ಕೊಳಗಾದ ಬಾಲಕನನ್ನು ಬಾಲನ್ಯಾಯ ಮಂಡಳಿಗೆ ಒಪ್ಪಿಸಲಾಯಿತು. ಅತಿ ಚಾಕಚಕ್ಯತೆಯಿಂದ ಕಳ್ಳತನ ಪ್ರಕರಣವನ್ನ ಭೇದಿಸಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯಕ್ಕೆ ಪ್ರದೀಪ್ ಗುಂಟಿ, ಐಪಿಎಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಬೀದರ್ ಅವರು ಶ್ಲಾಘಿಸಿದ್ದಾರೆ. ಪ್ರದೀಪ್ ಕುಮಾರ್ ದಾಧನೂರ್, ಜೆಕೆ ನ್ಯೂಸ್ ಕನ್ನಡ, ಬೀದರ್. ಕ್ರೈಮ್ ಪಂಚ್ ವೀಕ್ಷಿಸಿ ನಿಮ್ಮ ಜೆಕೆ ನ್ಯೂಸ್ ಕನ್ನಡದಲ್ಲಿ. 2 ಗಂಟೆಗೆ ಸುಮಾರು ನಮ್ಮ ಬೀದರ್ ಸಿಟಿಯಲ್ಲಿ ಒಂದು ಕಳುವಾಗಿದೆ. ನ್ಯೂ ಆದರ್ಸ್ ಕಾಲನಿಯದಲ್ಲಿರುವ ಅಂಗಡಿಗಳ ಮೇಲೆ ಕಳ್ಳರು ಅಂಗಡಿಗಳ ಒಳಗಡೆ ನುಗ್ಗಿ ಮೊಬೈಲ್ ಅಂಗಡಿ ಕೂಡ ನುಗ್ಗಿ ಕಳ್ಳತನ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬರ್ತಿದೆ. ಕಂಪ್ಲೇಂಟ್ ರಿಸೀವ್ ಮಾಡಿಕೊಂಡು ನಮ್ಮ ಅಧಿಕಾರಿಗಳು ಹೋಗಿ ತನಿಖೆ ಮಾಡಿ ಕೆಲವು ಸುಳುವುಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಅಪ್ರಾಪ್ತ ಹುಡುಗನನ್ನು ವಿಚಾರಿಸಿ ಹಿಡಿದು ಈ ಕಳ್ಳತನ ಕೇಸನ್ನು ಕ್ರ್ಯಾಕ್ ಮಾಡಲಾಗಿದೆ. ಸೊ ಆ ಹುಡುಗನ ಕಡೆ ನಾವು ಕಳುವಾಗಿದ್ದ ಪ್ರಾಪರ್ಟಿಯಲ್ಲಿ ಸುಮಾರು 4,65,000 ಪ್ರಾಪರ್ಟಿಯನ್ನು ಇಂಟ್ಯಾಕ್ಟ್ ಆಗಿ ರಿಕವರಿ ಮಾಡಲಾಗಿದೆ. ಈ ಹುಡುಗ ಅದೇ ಶಾಪಿಗೆ ಹತ್ತಿರ ಇರುವ ಒಂದು ಮನೆಯಲ್ಲಿ ಇರ್ತಾನೆ. ಮನೆಯಲ್ಲಿ ದುಡ್ಡು ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಕಳುವು ಮಾಡಬೇಕಂತ ಡಿಸೈಡ್ ಮಾಡಿ ಒಬ್ಬನೇ ಬಂದು ಆ ಶಾಪ್ ಮೇಲೆ ಇದ್ದ ಒಂದು ತಗಡನ್ನು ತೆಗೆದು ಒಳಗಡೆ ನುಗ್ಗಿ ಕಳುವು ಮಾಡಿದ ನಂತರ ಸುಳುವುಗಳೇನಾದರೂ ಪೊಲೀಸರು ಸಿಗ್ತಾವೇವೋ ಅನ್ನೋ ಉದ್ದೇಶದಿಂದ ಬೆಂಕಿ ಹಚ್ಚಿ ಆ ಶಾಪನ್ನು ಸುಟ್ಟಿದ್ದಾನೆ ಅನ್ನುವ ಮಾಹಿತಿ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಸೊ ಥೆಫ್ಟ್ ಕೇಸ್ ಜೊತೆ ನಾವು ಫೈರ್ ಆರ್ಸನ್ ಕೇಸ್ ಕೂಡ, ಅಂದರೆ ಬೆಂಕಿ ಹಚ್ಚಿ ಪ್ರಾಪರ್ಟಿಯನ್ನು ನಾಶ ಮಾಡಿದ್ದ ಸೆಕ್ಷನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೇವೆ ಕಂಪ್ಲೇಂಟಲ್ಲಿ. ಸೊ ಟೋಟಲ್ ಪ್ರಾಪರ್ಟಿ ಇದರಲ್ಲಿ ರಿಕವರಿ ಆಗಿದೆ ಈ ಕೇಸಲ್ಲಿ. ಆರೋಪಿ ಅಪ್ರಾಪ್ತ ಹುಡುಗ ಆಗಿದ್ದರಿಂದ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಕಡೆ ನಾವೀಗ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ದಸ್ತಗಿರಿ ಮಾಡಿ. ಅದೇ ರೀತಿ ನಮ್ಮ ಔರಾದ್ ಪೊಲೀಸ್ ಸ್ಟೇಷನಲ್ಲಿ ಯುವ ಕ್ರಾಂತಿ ಸಂಘಟನೆ 13ನೇ ಸಂಸ್ಥಾಪನಾ ದಿನ ಇದೇ ಆಗಸ್ಟ್ 16ನೇ ಶನಿವಾರದಂದು ಬಸವ ಕಲ್ಯಾಣದ ಮಾತೆ ಮಹಾದೇವಿ ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದ್ದು, ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಲು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗುಂಡೂರೆಡ್ಡಿ ವಿನಂತಿಸಿದ್ದಾರೆ. ರಾಜ್ಯದ ಯಾವುದೇ ತಾಲೂಕು ಜಿಲ್ಲೆಯಿಂದ ಸಂಘಟನೆ ಸೇರಾ ಬಯಸುವವರು ಇಲ್ಲಿ ಸಂಪರ್ಕಿಸಿ 9972767143. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.